ಹಾಯ್ ಹಲೋ ನಮಸ್ಕಾರ. ಎಂದಿನಂತೆ ಹಿಂದೂ ನಾನು ನಿಮ್ಮ ಬಂಧು. ಸೊ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಬಿಟ್ಕಾಯಿನ್ ಅಂದರೆ ಏನು, ಬಿಟ್ಕಾಯಿನ್ ಹೇಗೆ ಕಾರ್ಯರೂಪಕ್ಕೆ ಬಂತು. ಬಿಟ್ಕಾಯಿನ್ ಬರೋಕ್ಕಿಂತ ಮುಂಚೆ ಎಲ್ಲ ಗೌರ್ಮೆಂಟ್ಗಳು ಮಾಡ್ತಿದ್ದಂಥ ಕೆಲಸಕ್ಕೆ ಈ ಬಿಟ್ಕಾಯಿನ್ ಲಾಂಚ್ ಆಗಿದ್ದು. ಏನಕ್ಕೆ ಲಾಂಚ್ ಆಯಿತು ಅನ್ನೋದನ್ನ ವೀಡಿಯೋಗಳಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ವೀಡಿಯೋ ನೋಡಿ, ಇಲ್ಲ ಅಂದರೆ ನಾನು ಲಿಂಕ್ನ ಹಾಕಿರ್ತೀನಿ ಕಾಮೆಂಟ್ ಸೆಕ್ಷನಲ್ಲಿ, ಹೋಗಿ ವೀಡಿಯೋನ ನೋಡಿ ಪೂರ್ತಿ ಬಿಟ್ಕಾಯಿನ್ ಹೇಗೆ ಲಾಂಚ್ ಆಯಿತು ಅಂತ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಬಿಟ್ಕಾಯಿನ್ ಲಾಂಚ್ ಆದಮೇಲೆ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಒಂದು ಸ್ವಲ್ಪ ತಲೆಯಲ್ಲಿ ಎಲ್ಲ ತಲೆಯಲ್ಲೂ ಓಡ್ತಾ ಇರುತ್ತೆ. 50 ಲಕ್ಷ ಒಂದು ಬಿಟ್ಕಾಯಿನ್ ಪ್ರೈಸು, ಅದನ್ನ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ನನ್ನ ಕೈಯಲ್ಲಿ ಅಷ್ಟೊಂದು ದುಡ್ಡಿಲ್ಲ ಗುರು, ನಾನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಅಷ್ಟೊಂದು ದುಡ್ಡಿಲ್ಲ. ಅಷ್ಟೊಂದು 50 ಲಕ್ಷ ಇತ್ತು ಅಂದರೆ ನಾನು ಏನಾರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ನನ್ನ ಕೈಯಲ್ಲಿ ಅಷ್ಟೊಂದು ಅಮೌಂಟ್ ಇಲ್ಲ. ಸೊ ನನಗೆ ಮೈನಿಂಗ್ ಇರೋ ವೆಬ್ಸೈಟ್ಗಳನ್ನ ಯಾವ್ದಾರು ಇತ್ತು ಅನ್ನೋದು ಏನೇ ಇದ್ದರೆ ಹೇಳಿ ಅಂತ ಏನಾರು ನಿಮ್ಮ ಹುಡ್ತಾ ಇದ್ದೀನಿ ಅಂತ ಇತ್ತು ಅಂದರೆ ನೀವು ಸರಿಯಾಗಿರೋ ವೀಡಿಯೋಗೆ ಟಿಕ್ ಮಾಡಿದ್ದೀರ ಅಂತ ಅಂದ್ಕೊಳ್ಳಿ. ಈ ಬಿಟ್ಕಾಯಿನ್ ಮೈನಿಂಗ್ ಅನ್ನೋದು ತುಂಬ ತಾಳ್ಮೆಯಿಂದ ಮಾಡಬೇಕಾದಂಥ ಕೆಲಸ. ತುಂಬ ವರ್ಷಗಳ ಹಿಂದೆ ಬಿಟ್ಕಾಯಿನ್ನು ಇಷ್ಟು ಸತೋಷಿ ಅಂತ ಸ್ಟಾರ್ಟ್ ಆಯ್ತಿತ್ತು. ಇವಾಗ ಒಂದು ದಿನ ಆದ್ರೂ 10 ಸತೋಷಿ 10 ಸತೋಷಿ ಅನ್ನೋ ಸ್ಟಾರ್ಟ್ ಆಗೋಲ್ಲ. ಯಾಕೆ ಅನ್ನೋದನ್ನ ವೀಡಿಯೋಗಳಲ್ಲಿ ಮುಂದಿನ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಮೈನಿಂಗ್ ಮಾಡೋರು ತುಂಬ ಜನ ಸ್ಟಾರ್ಟ್ ಆಗಿದ್ದಾರೆ. ಅದರಲ್ಲೂ ಫೇಕ್ ವೆಬ್ಸೈಟ್ಗಳು ತುಂಬ ಸ್ಟಾರ್ಟ್ ಆಗಿದೆ. ನಿಮ್ಗೆ ಯಾವ್ದಾರು ವೀಡಿಯೋಗಳಲ್ಲಿ ನಿಮಗೆ ಮೈನಿಂಗ್ ಮಾಡ್ತಾಯಿದ್ದೀರಾ, ಡೆಪಾಸಿಟ್ ಮಾಡಬೇಕು, ನೀವು ಡೆಪಾಸಿಟ್ ಮಾಡಿದ್ರೆ ಮಾತ್ರ ನಿಮಗೆ ಮೈನಿಂಗ್ ಮಾಡೋದು ಅಮೌಂಟ್ ಬರುತ್ತೆ ಅನ್ನೋದು ಏನಾಯಿತು ಅಂದರೆ ವೆಬ್ಸೈಟ್ನ ತೆಗೆದುಬಿಡಿ. ನಾನು ಹೇಳ್ತಿರೋದು, ಯಾವುದೇ ವೆಬ್ಸೈಟಲ್ಲಿ ನಿಮ್ಮದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಇನ್ವೆಸ್ಟ್ಮೆಂಟ್ ಮಾಡ್ತು ಅಂತಂದರೆ ನಿಮ್ಮ ಕೈಯಾರೆ ನೀವೇ ಏನು ಹಳ್ಳದೊಳಕ್ಕೆ ಬೀಳ್ತಾಯಿದ್ದೀರ ಅಂತ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಇನ್ವೆಸ್ಟ್ಮೆಂಟ್ ಯಾರಲ್ಲೂ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ವೆಬ್ಸೈಟನ್ನ ಇವಾಗ ವೆಬ್ಸೈಟ್ ಹಾಕಿದ್ದೀನಿ, ಆ ವೆಬ್ಸೈಟ್ನಲ್ಲಿ ನೀವು ಹೇಗೆ ವರ್ಕ್ ಮಾಡೋದು ಅಂತ ನೋಡಿ. ಬನ್ನಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ನಾನು ಕೊಟ್ಟಿರೋ ಲಿಂಕ್ ಮೇಲೆ ಟಿಕ್ ಮಾಡಿದ್ಮೇಲೆ ಈ ಥರ ವೆಬ್ಸೈಟ್ ಈ ಥರ ಓಪನ್ ಆಗುತ್ತೆ. ಈ ಥರ ಹೋದ್ಮೇಲೆ ನೀವು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಅಕೌಂಟ್ನ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಟಿಕ್ ಮಾಡ್ತೀರಾ. ಸೊ ಟಿಕ್ ಮಾಡಾದ್ಮೇಲೆ ನಿಮ್ಮದು ಯಾವ ಮೇಲ್ ಐ ಡಿ ಲಾಗಿನ್ ಮಾಡ್ತೀರಾ, ಸೊ ಆ ಮೇಲ್ ಐ ಡಿನ ಇಲ್ಲಿಗೆ ಮೇಲ್ ಐ ಡಿ ಹಾಕಿ. ಸೊ ಇಲ್ಲಿ ಪಾಸ್ವರ್ಡ್ ಮಾಡಬೇಕಾದ್ರೆ ಏನು ಮಾಡ್ತೀರಾ ಅಂತಂದರೆ ಒಂದು ಕ್ಯಾಪಿಟಲ್ ಇರಬೇಕಾಗುತ್ತೆ, ಮತ್ತು ಒಂದು ಕ್ಯಾಪಿಟಲ್ ಲೆಟರು, 2 ಸ್ಮಾಲು, ಒಂದು ಸ್ಪೆಷಲ್ ನಂಬರು ಅಟ್ಟು ಇಲ್ಲ ಆ್ಯಶ್ ಇಲ್ಲ, ಮತ್ತು ಮೊಬೈಲ್ ನಂಬರ್ ಟೈಪಲ್ಲಿ ಒಂದು 4 ನಂಬರು ಆ ಥರ ಮಾಡಬೇಕಾಗುತ್ತೆ. ಸೊ ಈಗ ನೋಡಿ ನಾನು ಮಡಗ್ತೀನಿ. ಸೊ ಮಡಗಿದ್ದೀನಿ. ಈ ಥರ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲಿ ಮೊಬೈಲ್ ನಂಬರ್ ವೆರಿಫೈ ಕೇಳ್ತಾ ಇದೆ. ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಜಾಯಿನ್ ನೌ ಅಂತ ಕೊಡಿ. ಮೊಬೈಲ್ ನಂಬರ್ ಹಾಕ್ಬಿಟ್ಟು ಜಾಯಿನ್ ನೌ ಅಂತ ಕೊಟ್ಟಾದಮೇಲೆ ಇಲ್ಲಿ ವುಮನ್ ವೆರಿಫಿಕೇಷನ್ ಕೇಳುತ್ತೆ. ಸೊ ನಾನು ಮನುಷ್ಯ ರೋಬೋಟ್ ಅಲ್ಲ ಅನ್ನೋ ಒಂದು ಮೆಥಡಲ್ಲಿ ಇದನ್ನ ನೀವು ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಬೈಸಿಕಲ್ ಕೇಳ್ತಿದೆ ನೋಡಿ. ಸೊ ಬೈಸಿಕಲ್ ಎಲ್ಲಿದೆ ನೋಡಿ, ಬೈಸಿಕಲ್ ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ 3 ಬೈಸಿಕಲ್ ಆಯಿತು. ಜಾಸ್ತಿ ಇದನ್ನು ಜಾಸ್ತಿ ಟ್ರಿಕ್ ಮಾಡಿ, ಮಿನಿಮಮ್ 3 ಇದ್ದರೂ ಕರೆಕ್ಟಾಗಿ ವೆರಿಫೈ ಮಾಡಿರೋ ಅಂದರೂ ಪರವಾಗಿಲ್ಲ, ವೆರಿಫೈ ಆಗುತ್ತೆ. ಸೊ ರಾಂಗ್ ಆಗಿದೆ, ಟ್ರಕ್ ಇದೆ. ಸೊ ಟ್ರಕ್ನ ಇದು ಮಾಡೋಣ. ನೋಡಿ ಕರೆಕ್ಟಾಗಿ ವೆರಿಫೈ ಆಯಿತು. ಅದಾದಮೇಲೆ ಜಾಯಿನ್ ನೌ ಅಂತ ಕೊಡಿ. ನೋಡಿ ಅಕೌಂಟು ಇಲ್ಲಿಗೆ ಕ್ರಿಯೇಟ್ ಆಯಿತು ಅಕೌಂಟು. ಸೊ ಅಕೌಂಟ್ ಕ್ರಿಯೇಟ್ ಆದಮೇಲೆ ನೀವು ಹೇಗೆ ಬಿಟ್ಕಾಯಿನ್ನ ಮೈನಿಂಗ್ ಮಾಡೋದು ಅಂತಂದರೆ,
ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಫಸ್ಟ್ ಒಂದೇ ಕಾಣಿಸ್ತಾ ಇರುತ್ತೆ. ಸೊ ಇದ್ರ ಮೇಲೆ ಟಿಕ್ ಮಾಡಿದ್ರೆ ಪರವಾಗಿಲ್ಲ. ಇದ್ರ ಮೇಲೆ ಟಿಕ್ ಮಾಡಿ ನೀವು ಕ್ರಿಯೇಟ್ ಆಗಿದ್ದ ತಕ್ಷಣಕ್ಕೆ ನಿಮಗೆ $3 ಕೊಡ್ತಾರೆ, ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಸೊ ಅದಾದಮೇಲೆ ನಿಮಗೆ ಮೈನಿಂಗ್ ಮಾಡಬೇಕು ಅಂತಂದರೆ ಸೊ ನೋಡಿ ಇಲ್ಲಿ ಆಕ್ಟಿವ್ ಮೈನಿಂಗ್ ತುಂಬ ಅಂದರೆ ತುಂಬ ಈಸಿಯಾಗೈತೆ. ಸೊ ಟೀಸರ್ ಅಂತ ಇದೆ. ಸೊ ಇದು ಏನು ಇದು ಟೀಸರ್ ಅನ್ನೋದು ಒಂದು ಸ್ವಲ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟು ವೀಡಿಯೋಗಳಲ್ಲಿ. ಯಾಕೆ ಇದರಲ್ಲಿ ಎಲ್ಲ ಅಮೌಂಟನ್ನ ಟ್ರಾನ್ಸ್ಫರ್ ಮಾಡಿ ಬಿಟ್ಕಾಯಿನ್ಗಿಂತ ಯೂಸ್ಫುಲ್ ಅಂತ ಇದೆ. ಅಂದರೆ ಏನಕ್ಕೆ ಇದು ಯೂಸ್ಫುಲ್ ಆಗಿದೆ, ಬಿಟ್ಕಾಯಿನ್ ಪ್ರೈಸ್ ಇದೆಲ್ಲ ಆ ರೇಂಜಿಗೆ ಹೋಗಲಿಲ್ಲ ಅಂತಂದ್ರೂ ಅಮೌಂಟ್ ಇವು ಇತ್ತೀಚಿನ ದಿನಗಳಲ್ಲಿ ಅಮೌಂಟ್ನ ಈ ಟುಗೆದರ್ ಅಂತ ಇದೆಯಲ್ಲ, ಸೊ ಅದಕ್ಕೆ ಅಮೌಂಟ್ಗಳನ್ನ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಯಾಕೆ ಅಂತ ನಾನು ನೆಕ್ಸ್ಟ್ ವೀಡಿಯೋಗಳನ್ನ ತೋರಿಸ್ತೀನಿ. ನೀವು ಯಾವುದೇ ವೆಬ್ಸೈಟ್ನ ಶೇರ್ ಮಾರ್ಕೆಟಲ್ಲಿ ಹೋಗಿ ಹಿಂಗೆ ಟಿಕ್ ಮಾಡ್ತು ಅಂದರೆ ಇಲ್ಲಿ ನೋಡಿ ಟಿ ಬಿಟ್ಕಾಯಿನ್ ಸಿಂಬಲ್ ಇದೆ ಮತ್ತು ಟಿ ಅನ್ನೋ ಸಿಂಬಲ್ ಇದೆ. ಬಿಟ್ಕಾಯಿನ್ ಸಿಂಬಲ್ ಇದೆ ಮತ್ತು ಟಿ ಅನ್ನೋ ಇದು ಏನಕ್ಕಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತುಂಬ ಡೀಟೇಲ್ಸಾಗಿ ಹೇಳ್ತೀನಿ. ನಿಮಗೇನು ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ. ನಿಮಗೆ ಇಂಟ್ರೆಸ್ಟ್ ಏನಿತ್ತು ಅಂದರೆ ಅದ್ರ ಬಗ್ಗೆ ವೀಡಿಯೋ ಕೂಡ ಮಾಡ್ತೀನಿ. ನಿಮಗೆ ಅದರಿಂದ ಯೂಸ್ ಆಗೋ ಅಂದರೆ ನೆಕ್ಸ್ಟು ದಿನಗಳಲ್ಲಿ ನಿಮ್ಗೆ ಅದು ಹೇಗೆ ಯೂಸ್ ಆಗುತ್ತೆ ನಿಮಗೂ ಗೊತ್ತಿದೆ. ನೆಕ್ಸ್ಟ್ ತುಂಬ ವರ್ಷಗಳಿಂದ ನಾವು ಏನಿದೆ ಡಿಜಿಟಲ್ಗಳನ್ನ ಯೂಸ್ ಮಾಡ್ತಿರ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ನ ಯೂಸ್ ಮಾಡ್ತಾಯಿದ್ದೀವಿ. ಆ ಡಿಜಿಟಲ್ ಇರೋದು ಎಷ್ಟು ಯೂಸ್ಫುಲ್ ಆಗಿದೆ, ಅದರಿಂದ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಎಷ್ಟು ಮಟ್ಟಿಗೆ ನಮಗೆ ಲಾಭನ ತಂದುಕೊಡುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋಗಳನ್ನು ಹೇಳ್ತೀನಿ. ಸೊ ಫ್ರೆಂಡ್ಸ್, ಇಷ್ಟೇ ವಿಡಿಯೋ. ಅಪ್ಲಿಕೇಶನ್ ಬೇಕು ಅಂತಂದರೆ ಅಪ್ಲಿಕೇಶನ್ ಲಿಂಕ್ ಕೂಡ ಹಾಕಿರ್ತೀನಿ. ಸೊ ಹೋಗ್ತೀರಾ, ಅಪ್ಲಿಕೇಶನ್ ಹೋಗಿ ಎಲ್ಲ ರಿಜಿಸ್ಟ್ರೇಷನ್ ಆಗ್ತೀರಾ, ಮೇಲ್ ಐ ಡಿ ಹಾಕ್ತೀರಾ, ಮೊಬೈಲ್ ನಂಬರ್ ಹಾಕ್ತೀರಾ. ಅದಾದಮೇಲೆ ನಿಮ್ಮದು ತುಂಬ ಅಂದರೆ ತುಂಬ ಈಸಿಯಾಗೈತೆ. ಸೊ ಟೀಸರ್ ಅಂತ ಇದೆ. ಸೊ ಇದು ಏನು ಇದು ಟೀಸರ್ ಅನ್ನೋದು ಒಂದು ಸ್ವಲ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟು ವೀಡಿಯೋಗಳಲ್ಲಿ. ಯಾಕೆ ಇದರಲ್ಲಿ ಎಲ್ಲ ಅಮೌಂಟನ್ನ ಟ್ರಾನ್ಸ್ಫರ್ ಮಾಡಿ ಬಿಟ್ಕಾಯಿನ್ಗಿಂತ ಯೂಸ್ಫುಲ್ ಅಂತ ಇದೆ. ಅಂದರೆ ಏನಕ್ಕೆ ಇದು ಯೂಸ್ಫುಲ್ ಆಗಿದೆ, ಬಿಟ್ಕಾಯಿನ್ ಪ್ರೈಸ್ ಇದೆಲ್ಲ ಆ ರೇಂಜಿಗೆ ಹೋಗಲಿಲ್ಲ ಅಂತಂದ್ರೂ ಅಮೌಂಟ್ ಇವು ಇತ್ತೀಚಿನ ದಿನಗಳಲ್ಲಿ ಅಮೌಂಟ್ನ ಈ ಟುಗೆದರ್ ಅಂತ ಇದೆಯಲ್ಲ, ಸೊ ಅದಕ್ಕೆ ಅಮೌಂಟ್ಗಳನ್ನ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಯಾಕೆ ಅಂತ ನಾನು ನೆಕ್ಸ್ಟ್ ವೀಡಿಯೋಗಳನ್ನ ತೋರಿಸ್ತೀನಿ. ನೀವು ಯಾವುದೇ ವೆಬ್ಸೈಟ್ನ ಶೇರ್ ಮಾರ್ಕೆಟಲ್ಲಿ ಹೋಗಿ ಹಿಂಗೆ ಟಿಕ್ ಮಾಡ್ತು ಅಂದರೆ ಇಲ್ಲಿ ನೋಡಿ ಟಿ ಬಿಟ್ಕಾಯಿನ್ ಸಿಂಬಲ್ ಇದೆ ಮತ್ತು ಟಿ ಅನ್ನೋ ಸಿಂಬಲ್ ಇದೆ. ಬಿಟ್ಕಾಯಿನ್ ಸಿಂಬಲ್ ಇದೆ ಮತ್ತು ಟಿ ಅನ್ನೋ ಇದು ಏನಕ್ಕಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತುಂಬ ಡೀಟೇಲ್ಸಾಗಿ ಹೇಳ್ತೀನಿ. ನಿಮಗೇನು ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ. ನಿಮಗೆ ಇಂಟ್ರೆಸ್ಟ್ ಏನಿತ್ತು ಅಂದರೆ ಅದ್ರ ಬಗ್ಗೆ ವೀಡಿಯೋ ಕೂಡ ಮಾಡ್ತೀನಿ. ನಿಮಗೆ ಅದರಿಂದ ಯೂಸ್ ಆಗೋ ಅಂದರೆ ನೆಕ್ಸ್ಟು ದಿನಗಳಲ್ಲಿ ನಿಮ್ಗೆ ಅದು ಹೇಗೆ ಯೂಸ್ ಆಗುತ್ತೆ ನಿಮಗೂ ಗೊತ್ತಿದೆ. ನೆಕ್ಸ್ಟ್ ತುಂಬ ವರ್ಷಗಳಿಂದ ನಾವು ಏನಿದೆ ಡಿಜಿಟಲ್ಗಳನ್ನ ಯೂಸ್ ಮಾಡ್ತಿರ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ನ ಯೂಸ್ ಮಾಡ್ತಾಯಿದ್ದೀವಿ. ಆ ಡಿಜಿಟಲ್ ಇರೋದು ಎಷ್ಟು ಯೂಸ್ಫುಲ್ ಆಗಿದೆ, ಅದರಿಂದ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಎಷ್ಟು ಮಟ್ಟಿಗೆ ನಮಗೆ ಲಾಭನ ತಂದುಕೊಡುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋಗಳನ್ನು ಹೇಳ್ತೀನಿ. ಸೊ ಫ್ರೆಂಡ್ಸ್, ಇಷ್ಟೇ ವಿಡಿಯೋ. ಅಪ್ಲಿಕೇಶನ್ ಬೇಕು ಅಂತಂದರೆ ಅಪ್ಲಿಕೇಶನ್ ಲಿಂಕ್ ಕೂಡ ಹಾಕಿರ್ತೀನಿ. ಸೊ ಹೋಗ್ತೀರಾ, ಅಪ್ಲಿಕೇಶನ್ ಹೋಗಿ ಎಲ್ಲ ರಿಜಿಸ್ಟ್ರೇಷನ್ ಆಗ್ತೀರಾ, ಮೇಲ್ ಐ ಡಿ ಹಾಕ್ತೀರಾ, ಮೊಬೈಲ್ ನಂಬರ್ ಹಾಕ್ತೀರಾ. ಅದಾದಮೇಲೆ ನಿಮ್ಮದು